ಕನ್ನಡ ಚಿತ್ರರಂಗದಲ್ಲಿ ಕ್ರಾಂತಿಯನ್ನು ಸೃಷ್ಟಿ ಮಾಡೋದಕ್ಕೆ ಹೆಸರೇ ಕ್ರಾಂತಿ. ಸೊ ಕ್ರಾಂತಿಯವರು ಇವತ್ತು ನಮ್ಮೊಟ್ಟಿಗಿರುವಂಥದ್ದು. ಈಗಾಗಲೇ ಹಲವು ಚಿತ್ರಗಳಲ್ಲಿ ಅವರು ಕಾಣಿಸ್ಕೊಂಡಿರುವಂಥದ್ದು, ಅಂದರೆ ಸಂಭಾಷಣೆಯನ್ನು ಬರೆದಿರುವಂಥದ್ದು. ಈಗ ಕನ್ನಡ ಚಿತ್ರರಂಗದಲ್ಲಿ ಮಾಸ್ತಿಯವರು ಇರುವಂಥದ್ದು, ಮಾಸ್ತಿಯವರು ಆದಮೇಲೆ ಈಗಿನ ಜನ್ರೇಷನಲ್ಲಿ ನೆಕ್ಸ್ಟ್ ಕ್ರಾಂತಿಯವರು ಇರುವಂಥದ್ದು. ಮಾಸ್ಗೂ ಸೈ ಕ್ಲಾಸ್ಗೂ ಸೈ ಅನ್ನುವಂಥದ್ದು ಅವರ ವೇದ ವಾಕ್ಯ ಎಲ್ಲೋ ಗೊತ್ತಿಲ್ಲ, ನಾನು ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಅಂದೊಂದಿತ್ತು ಕಾಲ ಚಿತ್ರಕ್ಕೆ ಈಗಾಗಲೇ ಕ್ಲಾಸ್ ಆಗಿ ಅವರು ಡೈಲಾಗ್ನ ಬರೆದಿರುವಂಥದ್ದು, ಮಾಸ್ ಆಗಿ KD ಸಿನಿಮಾದಲ್ಲಿ ಡೈಲಾಗ್ ಬರೆದಿದ್ದಾರೆ. ಸೊ ದ ಮೋಸ್ಟ್ ವಾಂಟೆಡ್ ಕ್ರಾಂತಿ ಅವರು ಇವತ್ತು ಇರುವಂಥದ್ದು. ಕ್ರಾಂತಿ ಸರ್, ಹೇಗಿದ್ದೀರಾ ಸರ್? ಹೇಗೆ ನಡೀತಾ ಇದೆ ಸಿನಿಮಾ ಕೆಲಸಗಳು? ತುಂಬ ಚೆನ್ನಾಗಿ ನಡೀತಿದೆ ಮೇಡಮ್. ಇವಾಗ ಒಂದು ಸ್ವಲ್ಪ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಸಿಗ್ತಾಯಿದೆ, ಬೇರೆ ಬೇರೆ ಜಾನರ್ಗಳು ಸಿಗ್ತಾ ಇದೆ. ನಾವು ಕಾಯ್ತಿದ್ದೆ ಈ ಥರ ಬೇರೆ ಬೇರೆ ಜಾನರ್ಗಳು ಸಿಗಲಿ ಅಂತ ಅಂದ್ಬಿಟ್ಟು, ಅದು ತುಂಬ ಖುಷಿ ಇದೆ ಮೇಡಮ್. ನಿಮ್ಮ ಲೈಫಲ್ಲಿ ಒಂದು ಟ್ವಿಸ್ಟ್, ಟರ್ನಿಂಗ್ ಪಾಯಿಂಟ್ ಅನ್ನೋವಂಥದ್ದು ನಿಮ್ಮ ಕರಿಯರಿಗೆ ಸಿಕ್ಕಿದ್ದು ಯಾವ ಸಿನಿಮಾದಿಂದ? KDನೇ ಮೇಡಮ್. ಯಾಕಂದರೆ KD ಚಿತ್ರ ಬಂದಿರೋದ್ರಿಂದನೇ ಇವತ್ತು ಕ್ರಾಂತಿ ಕುಮಾರ್ ಅಂತ ಎಲ್ಲ ಕಡೆ ಗುರುತಿಸ್ತಾ ಇದ್ದಾರೆ. ಇದಕ್ಕೂ ಮುಂಚೆ ನಾನು 10 ವರ್ಷದಿಂದನೂ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಅದೊಂದು ಸಿನಿಮಾ, ಯಾಕಂದರೆ ಪ್ರೇಮ್ ಸರ್ ಆಗಲಿ, ಧ್ರುವ ಸರ್ ಆಗಲಿ, ಎಲ್ಲರೂ ನಮ್ಮ ರೈಟ್ರು ಅಂತ ನಮಗೊಂದು ಹೆಸರು ಹೇಳ್ತಾರೆ. ಅದರಿಂದನೇ ಗುರುತಿಸ್ಕೊತಾ ಇರೋದು ಮೇಡಮ್. ಅಂದರೆ ಧ್ರುವ ಅವ್ರ ಜೊತೆಗೂ ಸಾಕಷ್ಟು ಬಾರಿ ನೀವು ಕಾಣಿಸ್ಕೊಳ್ಳೋವಂಥದ್ದು. ಹೀಗಾಗಿ ಧ್ರುವ ಅವ್ರಿಗೆ ಬಲಗೈ ಬಂಟನ ಹೇಗೆ ಅನ್ನೋವಂಥದ್ದು ಒಂದಷ್ಟು ಕಾಮೆಂಟ್ಸ್ಗಳಲ್ಲಿ ಓದಿದ್ದೀನಿ. ಇಲ್ವಲ್ಲ ಮೇಡಮ್, ಆ ಥರ ಕಾಮೆಂಟು ನನ್ನ ಪೋಸ್ಟ್ಗೆ ಯಾವುದೂ ಬಂದಿಲ್ಲ. ನಿಮ್ಮ ಪೋಸ್ಟ್ಗೆ ಬಂದಿಲ್ಲ, ರ್ಯಾಂಡಮ್ ಆಗಿ ಬಂದಿದೆ. ಇಲ್ಲ ಮೇಡಮ್, ಆ ಥರ ಏನು ಹೇಳಂಗೆ ಇಲ್ಲ. ಅವ್ರಿಗೆ ನಾವು ಅಭಿಮಾನಿ ಆಗಿದ್ದೀವಿ, ರೈಟರ್ ಆಗಿದ್ದೀವಿ. ಅದೇ ಮೇಡಮ್. ಸರಿ, ಈಗ ಅಂದೊಂದಿತ್ತು ಕಾಲದ ಬಗ್ಗೆ ಮಾತಾಡೋದಾದರೆ, ದೊಡ್ಡ ಮನೆ ಕುಡಿ ವಿನಯ್ ರಾಜ್ಕುಮಾರ್ ಅವರು ಅವರ ಸಿನಿಮಾಗೆ ಕೆಲಸ ಮಾಡೋವಂಥದ್ದು ಇರ್ಬೋದು. ಹೇಗೆ ಅನಿಸುತ್ತೆ? ಯಾವ ರೀತಿ ಖುಷಿ ಇದೆ ನಿಮಗೆ? ತುಂಬ ಖುಷಿ ಇದೆ ಮೇಡಮ್. ಯಾಕಂದರೆ ಜಾನರೇ ಬೇರೆ ಬೇರೆ ಇರುತ್ತೆ. ಆ ಜಾನರ್ನ ಒಬ್ಬ ಹೀರೋ ಫೇಸ್ ಮಾಡಬೇಕು. ಯಾಕಂದರೆ ನೀವೇ ನೋಡಿದ್ರೆ ಇವಾಗ ಫಸ್ಟು ಸಾಂಗು ಒಂದು ಲವ್ ಫೀಲು ಆ ಥರ ಇತ್ತು. ಇವಾಗ ಸೆಕೆಂಡ್ ಸಾಂಗ್ ರಿಲೀಸ್ ಆಗಿದೆ, ಅದು ಸ್ಕೂಲ್ ಹುಡುಗನ ಥರ ಕಾಣಿಸ್ತಾ ಇದ್ದಾರೆ. ಹೀರೋನೇ ಅಷ್ಟು ಚಾಲೆಂಜಿಂಗ್ ಆಗಿದ್ದಾಗ ಆ ಸ್ಕ್ರಿಪ್ಟು ಅಷ್ಟೇ ಚಾಲೆಂಜಿಂಗ್ ಆಗಿರುತ್ತೆ, ನಮ್ಮ ರೈಟ್ರಿಗೂ ಅಷ್ಟೇ ಚಾಲೆಂಜಿಂಗ್ ಆಗಿರುತ್ತೆ. ನಮ್ಮ ನಿರ್ದೇಶಕರು ಕೀರ್ತಿ ಅವರು ನಮಗೆ ಸಪೋರ್ಟ್ ಮಾಡಿ, ಗೈಡ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಮೇಡಮ್. ಒಂದು ಫ್ಯಾಮಿಲಿ ಸಬ್ಜೆಕ್ಟು, ಒಂದು ಎಮೋಷನಲ್ಲು, ಒಂದು ಹ್ಯೂಮರು, ಒಂದು ಫ್ರೆಂಡ್ಶಿಪ್ ಬೇಸ್ ಮೇಲೆ ಮಾಡಿರೋವಂಥ ಸಿನಿಮಾ ಮೇಡಮ್. ಇಬ್ಬರದ್ದು ನೇಮ್ ಶುರುವಾಗೋದೇ KK ಇಂದ. ಅವರು ಕೀರ್ತಿ, ನೀವು ಕ್ರಾಂತಿ. ಸೊ ಏನಾದರೂ ಕ್ವಾಟ್ಲೆ ಕೊಡ್ತಿದ್ರಾ ಸೆಟ್ಟಲ್ಲಿ? ಇಲ್ಲ ಡೈಲಾಗ್ ಹೀಗೆ ಬರಬೇಕು, ಯಾಕಂತ ತಿದ್ದುಪಡಿ ಅನ್ನೋವಂಥದ್ದು ಏನಾದರೂ ಮಾಡ್ತಿದ್ದೀರಾ? ಮ್ಯೂಸಿಕ್ ಇರಬಹುದು, ಯಾವುದೇ ಇರಬಹುದು, ಅವ್ರು ಪರ್ಫೆಕ್ಷನಿಸ್ಟ್ ಆಗಿ ಬರಬೇಕನ್ನೋಂಥ. ಯಾಕಂದರೆ ಪ್ರೇಮ್ ಸರ್ ಅಡ್ಡದಲ್ಲಿ ಕೆಲಸ ಮಾಡಿರೋವಂಥವ್ರು. ಹೀಗಾಗಿ ಅಂದರೆ ರೈಟಿಂಗೇ ಅಷ್ಟು ಫೈಟ್ ಇರುತ್ತೆ ಮೇಡಮ್. ಈ ಸಬ್ಜೆಕ್ಟೇ ಹೇಳಿವೆ, ಎಮೋಷನ್ನು, ಫ್ರೆಂಡ್ಶಿಪ್ಪು ಈ ಥರ ಇದ ಮೇಲೆ ಅಂದರೆ ತುಂಬ ವರ್ಷನ್ಗಳು ತಗೊಳುತ್ತೆ ಮೇಡಮ್. ಬೇರೆ ಬೇರೆ ಸ್ಕ್ರೀನ್ ಪ್ಲೇ ವರ್ಷನ್ ಆಗಲಿ, ನಮಗೆ ಅದೇ 2-3 ತಿಂಗಳು ಹಿಡಿದ್ಬಿಡ್ತು ಮೇಡಮ್. ಆ ಥರ ಯಾವ ರೀತಿ ಡೈಲಾಗ್ಸ್ ಇದ್ರಲ್ಲಿ ನಾವು ಕಾಣ್ಬೋದು? ಅಂದರೆ ಟೋಟಲಿ ಕ್ಲಾಸಾಗೇ ಇರುತ್ತಾ, ಅಥವಾ ಏನಾದರೂ ಒಂದು ಸ್ವಲ್ಪ ಮಸಾಲ ಥರದ್ದು ಏನಾದರೂ ಸೇರಿಸಿದ್ರೆ ಡೈಲಾಗ್ಸಲ್ಲಿ? ಹೇಗೆ ಯಾವ್ದಾದ್ರು ಒಂದು ಡೈಲಾಗ್ ಒಂದು ರಿವೀಲ್ ಮಾಡ್ಬೋದಾ? ಇಲ್ಲ ಮೇಡಮ್, ಆ ಥರ ಏನು ಹೇಳಂಗಿಲ್ಲ. ಯಾಕಂದರೆ ಪೇಟೆಂಟ್ ನಮ್ಮ ಹತ್ರ ಇರೋಲ್ಲ ಅದು. ಬಟ್ ತುಂಬ ಚೆನ್ನಾಗಿದೆ ಮೇಡಮ್ ಸಬ್ಜೆಕ್ಟು. ಒಂದು ಪ್ಯೂರ್ ಲವ್ ಸ್ಟೋರಿ, 2 ಲವ್ ಸ್ಟೋರಿ ಇದೆ ಆಲ್ರೆಡಿ ನೋಡಿರೋ ಥರ. ಆಮೇಲೆ ಎಮೋಷನ್ ಇದೆ, ಆಮೇಲೆ ಫ್ರೆಂಡ್ಸು ಕ್ವಾಟ್ಲೆಗಳಂತೂ ಇದ್ದೇ ಇರುತ್ತೆ ಮೇಡಮ್. ಈ ಕಡೆ ಕ್ಲಾಸ್ ಅನ್ನೋವಂಥದ್ದು ಹೇಳಿದೆ, ಆ ಕಡೆ ಮಾಸ್ ಎಲ್ಲಿವರೆಗೂ ಬಂತು KD? ಹೇಗೆ? ಯಾಕಂದರೆ KDಯಲ್ಲಿ ಧ್ರುವ ಸರ್ ಸದ್ಯಕ್ಕೆ ಕೈಗೆ ಸಿಗ್ತಿಲ್ಲ, ಹೀಗಾಗಿ ಅಡ್ಡದಲ್ಲಿರುವಂಥವ್ರು ನೀವು ಕೈಗೆ ಸಿಕ್ಕಿದ್ದೀರಾ. ಸಿಕ್ಕಿರೋದೇ ತಪ್ಪ ಮೇಡಮ್. ನೀವು ನಮ್ಮ ಕಡೆ ತಿರುಗಿಸ್ಬಾರ್ದು. ಈಗ ನಾನು ಕೇಳಿಲ್ಲ ಅಂದ್ರೆ ಅವ್ರ ಫ್ಯಾನ್ಸ್ ಕೇಳ್ತಾರಾ? ಕ್ರಾಂತಿ ಅವ್ರು ಸಿಕ್ಕಿದ್ದಾರೆ, ಏನು ಕೇಳಿಲ್ಲ ಅಂತ ಹೇಳಿದರೆ, ನೀವೇನು ಅಪ್ಡೇಟ್ಸ್ ಕೊಡಲಿಲ್ಲ ಅಂದರೆ ಅವ್ರ ಫ್ಯಾನ್ಸ್ ನಿಮ್ಮ ಮೇಲೆ ಕೋಪ ಮಾಡ್ಕೋತಾರೆ. ಆದಷ್ಟು ಬೇಗ ಬರುತ್ತೆ ಮೇಡಮ್. ನನ್ನ ಮೇಲೆ ಏನು ಕೋಪ ಮಾಡ್ಕೊಳ್ಳಲ್ಲ. ಅಲ್ಲ, ಪ್ರೇಮ್ ಸರ್ ಆದಷ್ಟು ಬೇಗ ಅಪ್ಡೇಟ್ ಕೊಡ್ತಾರೆ ಮೇಡಮ್. ವರ್ಕಲ್ಲಿ ನಡೀತಾ ಇದೆ, ಸ್ಪೀಡಾಗಿ ನಡೀತಾ ಇದೆ, ಆದಷ್ಟು ಬೇಗ. ಒಂದು ವಿಚಾರ ಕೇಳ್ಪಟ್ಟೆ, ಸುದೀಪ್ ಸರ್ KDದಲ್ಲಿ ಇರ್ತಾರೆ ಅನ್ನುವಂಥದ್ದು, ಮತ್ತೊಂದು ಕಡೆ ಇರಲ್ಲ ಅನ್ನುವಂಥದ್ದು, ಯಾವುದು ಸರಿ? ಅದೇ ಪ್ರೇಮ್ ಸರ್ ಏನು ಹೇಳ್ತಾರೋ ಸರಿ ಮೇಡಮ್. ಯಾಕಂದರೆ ಪ್ರತಿ ಸಿನಿಮಾನು ಡೈರೆಕ್ಟ್ರ್ ಕೈಲಿರುತ್ತೆ, ಅದನ್ನು ಪ್ರೇಮ್ ಸರ್ ಅಪ್ಡೇಟ್ ಮಾಡ್ತಾರೆ ಮೇಡಮ್. ತುಂಬ ಊಹಾಪೋಹಗಳು ಓಡಾಡ್ತಾ ಇರುತ್ತೆ. ಒಂದು ಸಲ ಬೇರೆ ಇರೋ ಅಂತಾರೆ, ಇನ್ನೊಂದು ಸಲ ಇನ್ನೊಬ್ಬರು ಅಂತಾರೆ, ಅವೆಲ್ಲ ಆಗ್ತಾ ಇರುತ್ತೆ. ತುಂಬ ಒಳ್ಳೆಯದು ಅವೆಲ್ಲ. ಹಂಗಾರು ಪ್ರಮೋಷನ್ ಆಗ್ತಾ ಇದೆ. ಅಲ್ಲ, ರೀಸೆಂಟಾಗಿ ಏನೋ ಹೌದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ರಂತೆ, ಆದರೆ ಏನೋ ಸಿನಿಮಾದಿಂದ ಹೊರ ಬಂದರು ಅನ್ನೋಂಥ ಒಂದಷ್ಟು ಮಾತು ಕೇಳಿಬಂತು. ನಮಗೇನೋ ಕೇಳಿಸಿಲ್ಲ ಮೇಡಮ್. ಅದು ಏನು ಆ ಥರ ಏನಿಲ್ಲ. ಸಿನಿಮಾದಲ್ಲಿದ್ದರು, ಸಿನಿಮಾದಲ್ಲಿ ಇಲ್ಲ, ಅದೇನೇ ಇರೋ ಡೈರೆಕ್ಟರ್ ಅಪ್ಡೇಟ್ ಮಾಡ್ತಾರೆ ಮೇಡಮ್. ಇನ್ನು ಪಿನಾಕ ಸಿನಿಮಾ ಇರ್ಬೋದು, ಗಣೇಶ್ ಅವ್ರದ್ದು ಪೋಸ್ಟರೇ ಸಿಕ್ಕಾಪಟ್ಟೆ ಕ್ರೇಜಿಯಾಗಿತ್ತು. ಯಾವತ್ತೂ ಆ ಲುಕ್ಕಲ್ಲಿ ಅವ್ರು ಕಾಣಿಸ್ಕೊಂಡೇ ಇರಲಿಲ್ಲ. ಒಂದು ರೀತಿ ಲವ್ಲಿ ಬಾಯಾಗಿ ಕಾಣಿಸ್ಕೊಂಡಿದ್ರು, ಲವ್ ಸ್ಟೋರಿ ಈ ರೀತಿ ಎಲ್ಲ. ಯಾವ ರೀತಿ ಅಲ್ಲಿ ಕೆಲಸ ನಡೀತಾ ಇದೆ? ಹೇಗೆ ಅವ್ರಿಗೆ ಯಾವ ರೀತಿ ಡೈಲಾಗ್ಸ್ ಬರಿತಾ ಇದ್ದೀರಾ? ಅಂದರೆ ಈ ಸಲ ಗಣೇಶ್ ಸರ್ ತುಂಬ ಮಾಸಾಗಿ ಬರ್ತಾ ಇದ್ದಾರೆ ಮೇಡಮ್. ಅದು ನಾನು ಹೇಳೋದಕ್ಕಿಂತ ಆದಷ್ಟು ಬೇಗ ಸಿನಿಮಾ ಟೀಮೇ ಎಲ್ಲ ರಿವೀಲ್ ಮಾಡ್ತಾರೆ. ಆ ಲುಕ್ಕು ಡಬಲ್ ಶೇಡಲ್ಲಿ ಆಲ್ರೆಡಿ ರಿವೀಲ್ ಮಾಡಿರೋದ್ರಿಂದ ಡಬಲ್ ಶೇಡಲ್ಲಿ ಗಣೇಶ್ ಸರ್ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ ಮೇಡಮ್ ಈ ಸಲ. ಏನೋ ಬಾಲಿವುಡ್ಡಲ್ಲಿ ಆಫರ್ ಬಂತಂತ ಕೇಳ್ಪಟ್ಟೆ, ನಿಜಾನಾ? ನಮ್ಗೆ ಇಲ್ವಲ್ಲ ಮೇಡಮ್ ಆ ಥರ ಏನಾರು ಇದ್ರೆ ನಾನು ನಂಬರ್ ಕೊಟ್ಬಿಡಿ ಮೇಡಮ್, ಅಥವಾ ಯಾರಾದ್ರು ಕೇಳಿದ್ರೆ. ಅಂದರೆ ಹಿಂದಿನಲ್ಲೆಲ್ಲೋ ಡೈಲಾಗ್ಸ್ ಬರೆಯೋಕ್ಕೆ ಶುರು ಮಾಡಿದ್ದೀರಂತೆ ನೀವು?
ಇಲ್ಲ ಮೇಡಮ್, ಆ ಥರ ಇದು ಯಾಕೆ ನಿಮ್ಮ ಹತ್ರ ಬಂತು ಗೊತ್ತಿಲ್ಲ, ಬಟ್ ಆ ಥರ ಏನು ಇನ್ನೂ ಬಂದಿಲ್ಲ ಮೇಡಮ್. ಫೈನಲಿ ಒಂದು ಸಾಂಗ್ ಇವತ್ತು ರಿಲೀಸ್ ಆಗಿರುವಂಥದ್ದು. ಅದಿತಿ ಪ್ರಭುದೇವ ಅವರಿರ್ಬೋದು, ವಿನಯ್ ಅವರಿರ್ಬೋದು, ಇಬ್ಬರು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಈಗ ನಿಶಾ ಇವರ ಕಾಂಬಿನೇಷನ್, ಸ್ಕೂಲ್ ಡೇಸ್, ನಿಮ್ಮ ಸ್ಕೂಲ್ ಡೇಸ್ ಎಲ್ಲ ನೆನಪಾಗುತ್ತೆ ಈ ಸಾಂಗ್ ಕೇಳ್ತಿದ್ರೆ, ಒಂದು ದೃಶ್ಯ ನೋಡ್ತಿದ್ರೆ. ತುಂಬ ಖುಷಿ ಆಗೋದು ಅಂದರೆ ಮೇಡಮ್, ಆ ಸ್ಕೂಲ್ ಡೇಸ್ ಅನ್ನೋ ಸಬ್ಜೆಕ್ಟ್ಗಳು ಇವತ್ತು ಕಾಣಿಸ್ಕೊತಾ ಇಲ್ಲ ಮೇಡಮ್. ತುಂಬ ಎಷ್ಟೋ ಸಬ್ಜೆಕ್ಟ್ಗಳಲ್ಲಿ ನಾವು ಬೇರೆ ಬೇರೆ ಬರಿತಾ ಇದ್ದೀವಿ, ಕತೆಗಳು ಕೇಳ್ತಾ ಇದ್ದೀವಿ, ಆ ವಿಷಯನ ಟಚ್ ಮಾಡೋದೇ ತುಂಬ ಕಷ್ಟ. ಆಮೇಲೆ ಇದು 90s ಬ್ಯಾಕ್ ಡ್ರಾಪ್ ಆಗಿರೋದ್ರಿಂದ ಸ್ಕೂಲ್ ಡೇಸು ನಮಗೆ ತುಂಬ ಸ್ಪೆಷಲ್ಲು. ನಾವು 90s ಕಿಡ್ಗಳಾಗಿರೋದ್ರಿಂದ ಆ ಥರ ಮೇಡಮ್, ಒಂದು ಫಸ್ಟ್ ಲವ್ ಇರುತ್ತೆ, ಒಂದು ಕ್ರಶ್ ಫೀಲ್ ಇರುತ್ತೆ, ಆ ಥರ ಬೇರೆ ಬೇರೆ ಆಯಾಮದಲ್ಲಿದೆ. ಈಗ ನಿಮಗೆ ಸಡನ್ನಾಗಿ ಡೈಲಾಗ್ ನಿಮ್ಗೆ ಅಭ್ಯಾಸ ಇರುವಂಥದ್ದೇ, ಸಡನ್ನಾಗಿ ಯಾವುದಾದ್ರು ಒಂದು ಡೈಲಾಗ್ ಬಿಡಿ ಅಂತ ಹೇಳಿದ ತಕ್ಷಣ ಯಾವುದು ನಿಮ್ಗೆ ತಟ್ಟಂತ ನೆನಪಾಗುತ್ತೆ ಸದ್ಯಕ್ಕೆ ಈಗಿನ ಸಿಚುವೇಶನ್, ಈ ಸಾಂಗ್ ಲಾಂಚ್ ಈವೆಂಟ್? ಏನು ಆ ಥರ ಏನು ಸಡನ್ನಾಗಿ ಏನೂ ಹೇಳೋಂಗಿಲ್ಲ ಮೇಡಮ್. ಓಕೆ, ನಿಮ್ಮ ಡೈರೆಕ್ಟರ್ ಬಗ್ಗೆ ಹೇಳಿ ಸರ್. ಕೀರ್ತಿ ಕೃಷ್ಣಪ್ಪ ಅವರು. ಅಂದರೆ ನಾನು ತುಂಬ ಪ್ರೆಸ್ ಮೀಟಲ್ಲೂ ಎಲ್ಲ ಕಡೆ ಹೇಳಿದ್ದೀನಿ ಮೇಡಮ್. ಕ್ರಾಂತಿ ಕುಮಾರ್ನ ಡೈಲಾಗ್ ರೈಟ್ರ್ ಮಾಡಿದ್ದೆ ಅವರು. ಯಾಕಂದರೆ ನಾನು ಫಸ್ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ನಾವೊಂದು ಸಿನಿಮಾ ಶುರು ಮಾಡೋದು, ಅಲ್ಲಿಂದನೂ ನೀನು ಡೈಲಾಗ್ ರೈಟ್ರಾಗಿ ಮಾಡು ಅಂತ ಅಂದ್ಬಿಟ್ಟು ಅವ್ರ ಜೊತೆಗೆ ಅಲ್ಲಿಂದ ಜರ್ನಿ ಶುರುವಾಗಿದ್ದು. ಅಂದನಿತ ಕಾಲ ಅಂತ ಒಂದು ಸಿನಿಮಾ ಮಾಡೋದು, ಆಮೇಲೆ ಗಾಜನೂರು ಅಂತ ಒಂದು ಸಿನಿಮಾ ಮಾಡೋದು, ಹಾಗೆ ಜರ್ನಿ ಬಂದು ಇವತ್ತು KD ಹತ್ರ ಬೇರೆ ಬೇರೆ ಸಿನಿಮಾಗಳು ನಡೀತಾ ಇದೆ ಮೇಡಮ್. ಈ ಹೀರೋಯಿನ್ಸ್ಗೆಲ್ಲ ಡೈಲಾಗ್ ಬರೆಯೋರು ನೀವು, ಪ್ರೇಮ ಗೀತೆ ಇರಬಹುದು, ಮಾಸ್ ಡೈಲಾಗ್ಸ್ ಇರ್ಬೋದು, ನೀವು ಎಷ್ಟು ಜನ ಹುಡುಗರಿಗೆ ಲೆಟರ್ ಬರ್ತಿದ್ರಿ? ಆ ಥರ ಏನಿಲ್ಲ ಮೇಡಮ್. ತುಂಬ ಒಳ್ಳೆ ಸ್ಟೂಡೆಂಟ್ ಮೇಡಮ್, ನಾನು ಲೆಟ್ರ್ ಮೇಲೆ ಬರ್ದಿರೋದೆಲ್ಲ ಪಿಕ್ಚರಲ್ಲಿ ಡೈಲಾಗ್ ಆಗ್ಬಿಟ್ಟೈತೆ ಮೇಡಮ್. ಅದು ನಾನು ಯಾರು ಹುಡಿಕೊಂಡು ಹೋಗೋಂಗೆ ಇಲ್ಲ, ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿರ್ತೀನಿ ನಾನು ಯಾರಿಗೆ ಡೈಲಾಗ್ ಕೊಡಬೇಕು ಅಂತ ಅಂದ್ಬಿಟ್ಟು, ಆಮೇಲೆ ನಾನು ಲೆಟ್ರ್ ಮೇಲೆ ಬರೆಯೋದು. ಈಗ ಸ್ಕೂಲ್ ಡೇಸ್ ನೀವು ಫ್ಲ್ಯಾಶ್ ಬ್ಯಾಕ್ ಏನಾದರೂ ಹೋದ್ರೆ ಸಾಂಗ್ ಕೇಳಿದ ತಕ್ಷಣ, ಯಾಕಂದರೆ ಫ್ಲ್ಯಾಶ್ ಬ್ಯಾಕ್ ಹೋದ್ರೇ ಒಂದು ಸಿನಿಮಾ ಹಿಟ್ ಆಗೋ ರೀತಿ. ಸೊ ಹಾಗಾಗಿ ನಿಮಗೆ ಯಾವ ಒಂದು ಸ್ಕೂಲಲ್ಲಿ ಓದಿದ್ದು ನೀವು, ಜೊತೆಗೆ ಒಂದಷ್ಟು ಮೆಲುಕು ಹಾಕೋರು? ಅಂದರೆ ನೆನಪಾಗುತ್ತೆ ಮೇಡಮ್, ಶಾಲಾ ದಿನಗಳು ಈ ಸಾಂಗಲ್ಲೇ ಹೇಳೋವಂಥ ವಿಚಾರಗಳಿದೆ. ಫ್ರೆಂಡ್ಸ್ಗಳಾಗಿರ್ಬೋದು, ಇವಾಗ ನಮ್ಮ ಪಡೆ ನಾವು ಸುಮ್ಮನೆ ಕೂತ್ರೆ ಪಕ್ಕದಲ್ಲಿರೋನು ಸುಮ್ಮನೆ ಇರಲ್ವಲ್ಲ, ಮಗ ಅವಳು ನಿನ್ನೆ ನೋಡ್ತಾ ಇದ್ದಾಳು ಅಂತ ಅಂದ್ಬಿಟ್ಟು ಹಾಕೊಡ್ತಾ ಇರ್ತಾನೆ, ಆ ಪ್ಯಾಟ್ರನಲ್ಲಿ ಇರೋವಂಥ ಸಾಂಗು ಮೇಡಮ್. ಇದು ನೆನಪಾಗುತ್ತೆ ಮೇಡಮ್ ಶಾಲಾ ದಿನಗಳು. ನೀವು ಫ್ರೆಂಡ್ಸ್ನ ಹಾಳು ಮಾಡಿದ್ದೀರಾ, ನೀವು ಹಾಳಾಗಿದ್ದೀರಾ? ಏನಿಲ್ಲ ಮೇಡಮ್, ಅವರು ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದೀನಿ, ದೇವ್ರು ಚೆನ್ನಾಗಿಟ್ಟವ್ನು ಮೇಡಮ್. ಧ್ರುವ ಸರ್ ಏನಾದರೂ ರೇಗಿಸ್ತಾ ಇರ್ತಾರಾ ನಿಮಗೆ ಸಿಂಗಲ್ ಆಗಿರೋದ್ರಿಂದ? ಏನು ಆ ಥರ ಏನಿಲ್ಲ ಮೇಡಮ್. ಇದ್ರೂ ಹೇಳ್ಕೊಳ್ಳೋಲ್ಲ? ಇಲ್ಲ, ನಾವು ಪರ್ಸ್ನಲ್ ಮ್ಯಾಟ್ರು ತುಂಬ ಕಡಿಮೆ ಮಾತಾಡೋದು. ಆಲ್ಮೋಸ್ಟ್ ಸಿನಿಮಾನೇ, ಅವರು ಏನೇ ಮಾತಾಡ್ರು ಸಿನಿಮಾನೇ. ಹೊಸ್ದಾಗಿ ಯಾವ ಸಿನಿಮಾ ನೋಡಿದ್ರಿ, ಯಾವ ಸಿನಿಮಾ ಇದೆ, ಹೊಸಬ್ರದ್ದು ಈ ಸಿನಿಮಾ ಬಂದಿದೆ ನೀವು ನೋಡಿದ್ರ, ತುಂಬ ಚೆನ್ನಾಗಿದೆ, ನಾನು ಹೋಗಿದ್ದೆ ಪ್ರೀಮಿಯರ್ ಶೋಗೆ, ಆ ಥರ ಶೇರ್ ಮಾಡ್ತಾ ಇರ್ತಾರೆ ಧ್ರುವ ಸರ್. ಆಮೇಲೆ ಹೊಸಬ್ರದ್ದು ಯಾವುದೇ ಸಾಂಗ್ಗಳು ಬಂದರೂ ನೋಡ್ತಾ ಇರ್ತಾರೆ. ಅವ್ರು ಆಲ್ಮೋಸ್ಟ್ ನೀವು ನೋಡ್ತಿರ್ತೀರ, ಸಿನಿಮಾ ಬೈಟ್ಸ್ಗಳು ಕೊಡ್ತಾ ಇರ್ತಾರೆ ಅವರು. ಆಮೇಲೆ ಪ್ರೀ ರಿಲೀಸ್ ಇವೆಂಟ್ಗೆಲ್ಲ ಹೋಗ್ತಾ ಇರ್ತಾರೆ, ಅದನ್ನೆಲ್ಲ ಶೇರ್ ಮಾಡ್ತಾ ಇರ್ತಾರೆ ಮೇಡಮ್ ಧ್ರುವ ಸರ್. ರೀಸೆಂಟಾಗಿ ಧ್ರುವ ಸರ್ ಒಂದು ಮಹತ್ವದ ಕಾರ್ಯ ಏನಂತ ಹೇಳಿದ್ರೆ, ಇಂಡಸ್ಟ್ರಿಗೆ ಯಾರೇ ಬರಲಿ ಹೊಸಬ್ರು ಅವರು ಸಪೋರ್ಟ್ ಮಾಡೋವಂಥ ರೀತಿ, ಅದೇ ರೀತಿ ಒಂದು ಟಾಪ್ ಅಂತಲೇ ಹೇಳ್ಬೋದು. ಬನ್ನಿ, ನಾನು ಹೊಸಬಾಗಿದ್ದಾಗ ಬಂದಾಗ ನನಗೂ ಎಲ್ಲರೂ ಸಪೋರ್ಟ್ ಮಾಡಿದ್ರು, ನಾನೀಗ ನಿಮಗೆ ಮಾಡ್ತೀನಿ ಅಂತ ಮಡಿನೂರು ಮನು ಅವರು ಇತ್ತೀಚೆಗೆ ಕ್ಷಮೆಯನ್ನು ಕೇಳಿದ್ರು, ಅದನ್ನು ಸಹ ಪ್ರೀತಿಯಿಂದ ಸ್ವೀಕರಿಸಿದ್ರು. ಇಂಡಸ್ಟ್ರಿನಲ್ಲಿ ಸೀನಿಯರ್ಸ್ ಅನ್ನೋಂಥವ್ರು ಇದ್ದಾರಪ್ಪ, ದರ್ಶನ್ ಸರು, ಶಿವಣ್ಣ ಅವರು, ಅವ್ರ ಹತ್ರ ಮಾತಾಡಿ ನನ್ನ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಅಂತ. ಅವರ ಒಂದು ನಿಲುವು ಎಷ್ಟು ಇಷ್ಟ ಆಯ್ತು ನಿಮಗೆ ಅಂತ? ಅಂದರೆ ಒಬ್ಬ ಹೀರೋ ಆಗಿ ಎಲ್ಲರ ಜೊತೆ ಬೆರಿಬೇಕು ಅನ್ನೋದೇ ಅವ್ರ ಫಸ್ಟ್ ಥಾಟು ಮೇಡಮ್. ನನಗದು ತುಂಬ ಇಷ್ಟ ಆಗುತ್ತೆ. ಆಮೇಲೆ ಅವರು ಯಾರಿಗೆ ಹೇಳಿದ್ದಾರೆ ಅದು ಅವ್ರ ಪರ್ಸ್ನಲ್ಲು, ಅದರ ಬಗ್ಗೆ ಏನಿಲ್ಲ. ಬಟ್ ಅಂದರೆ ಒಬ್ಬ ವ್ಯಕ್ತಿಯಾಗಿ ಅವರೊಂದು ನಿಲುವು ತಗೋತಾರಲ್ಲ ಅವ್ರು ಸೀನಿಯರ್ಸು ಅಂತ ಅಂದ್ಬಿಟ್ಟು, ಅದು ತುಂಬ ಖುಷಿ ಆಗುತ್ತೆ ನಮ್ಗೆ. ಅದನ್ನೇ ನೋಡಿ ಕಲಿಬೇಕಾಗಿರೋದಲ್ಲ ಮೇಡಮ್ ನಾವು, ಅದು ತುಂಬ ಖುಷಿ ಇದೆ ಮೇಡಮ್. ಈಗ ವಿನಯ್ ಅವರು ಬಿಯರ್ಡ್ ಇದ್ದು ನಿಮಗೆ ಚೆನ್ನಾಗಿ ಕಾಣಿಸಿದ್ರೆ, ಅಥವಾ ಬಿಯರ್ಡ್ ಇಲ್ಲದೇನೂ ಇಲ್ಲ ಇವ್ರು ಚೆನ್ನಾಗಿ ಕಾಣಿಸ್ತಾರೆ? ಬಿಯರ್ಡ್ ಇದ್ದರೆ ಚಂದ ಮೇಡಮ್. ಯಾಕೆಂದರೆ ನಾವು ಅವ್ರನ್ನ ಬೇರೆ ಬೇರೆ ಶೇಡಲ್ಲಿ ಪೇಪೆ ಎಲ್ಲ ನೋಡಿದ್ದೀವಲ್ಲ, ನಾವು ಆ ಶೇಡೇ ತುಂಬ ಇಷ್ಟ. ಆಮೇಲೆ ಇದರಲ್ಲಿ ಅಂತೂ ಮನೆ ಮಗ ಅನ್ನೋ ಥರ ಕಾಣಿಸ್ತಾರೆ ಮೇಡಮ್. ಕ್ರಾಂತಿ ಅವರು ನಟನೆಯಲ್ಲಿ ಏನಾದರೂ ಆಸೆ ಇದೆಯಾ ಅಂತ? ಯಾಕಂದರೆ ಸುಮಾರು ವರ್ಷದಿಂದ ಇಂಡಸ್ಟ್ರಿನಲ್ಲಿದ್ದೀರಾ, ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿದ್ದೀರಾ, ಡೈಲಾಗ್ ರೈಟ್ರಿ ಈಗ ಆಫಿಷಿಯಲ್ಲಾಗಿ ಆಗಿರುವಂಥದ್ದು. ಆದರೆ ಆ್ಯಕ್ಟಿಂಗ್ ಬಗ್ಗೆ ಎಷ್ಟಿದೆ ನಿಮಗೆ ಒಲವು? ಅದಿರುತ್ತೆ ಮೇಡಮ್. ಯಾಕಂದರೆ ಇಂಡಸ್ಟ್ರಿ ಅಂದಮೇಲೆ ಪ್ರತಿಯೊಬ್ಬ ನಿಂತ್ಕೊಂಡು ಲೈಟ್ ಆಗ್ತಿರೋ ಹುಡುಗಂಗೂ ಆಸೆ ಇರುತ್ತೆ, ಒಂದು ಸಲ ನಾನು ಕ್ಯಾಮ್ರಾ ಮುಂದೆ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು. ಎಲ್ಲರೂ ಸಣ್ಣ ಪುಟ್ಟ ಅವಕಾಶಗಳು ಸಿಕ್ಕರೆ ನಿಂತ್ಕೊಬಿಡೋದು ಅಷ್ಟೇ ಮೇಡಮ್, ಬೇರೆ ಏನಿಲ್ಲ. ತುಂಬ ಜಾಸ್ತಿ ಆಯಿತು ಮೇಡಮ್ ಇದು. ಕೇಳ್ತೀರಾ, ನಿಮಗೂ ಗೊತ್ತು ಇದು ಜಾಸ್ತಿ ಆಯಿತು ಅಂತ, ಅದಕ್ಕೆ ನಾನು ಆನ್ಸರು ಮಾಡೋಂಗಿಲ್ಲ. ಸರಿ, ಕೊನೆಯದಾಗಿ ಇರಬಹುದು, ಧ್ರುವ ಅವರ ಫ್ಯಾನ್ಸ್ಗೆ ಒಂದು ಅಪ್ಡೇಟ್ ಕೊಟ್ಬಿಡಿ, ಅವರು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ, ಆದಷ್ಟು ಬೇಗ ನೆಕ್ಸ್ಟ್ ಅಪ್ಡೇಟ್ ಏನು ಅಂತ ಅಂದ್ಬಿಟ್ಟು ಡೈರೆಕ್ಟ್ರು ಅಪ್ಡೇಟ್ ಮಾಡ್ತಾರೆ ಮೇಡಮ್. ಆದಷ್ಟು ಬೇಗ ಈ ಸಿನಿಮಾ ಅಂದೊಂದಿತ್ತು ಕಾಲ ಸಿನಿಮಾದ ಒಂದು ಸಾಂಗ್ ಕೂಡ ರಿಲೀಸ್ ಆಗುತ್ತೆ, ಅಲ್ಲೂ ಸಹ ಕಾಣಿಸ್ಕೊಳ್ಳಿ, ಮಾತಾಡೋಣ.
ಅಂದಿತ್ತು ಕಾಲ ಸಿನಿಮಾಯಿಂದ ಇನ್ನೂ 3 ಸಾಂಗ್ ಬರೋದಿದೆ, ಒಂದು ಟೀಸರ್ ಇದೆ, ಒಂದು ಟ್ರೈಲರ್ ಇದೆ. ತುಂಬ ದೊಡ್ಡ ದೊಡ್ಡ ವಿಚಾರಗಳ ಹೇಳಿರೋವಂಥ ಸಿನಿಮಾ ನಿಮ್ಮೆಲ್ರಿಗೂ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ 2ನೇ ಸಾಂಗು ಅರೆರೆ ಯಾರೋ ಇವಳು ಅಂತ ರಿಲೀಸ್ ಆಗಿದೆ, ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಮೊದಲನೇ ಸಾಂಗ್ನ ತುಂಬ ದೊಡ್ಡದಾಗಿ ಹಿಟ್ ಮಾಡಿದ್ದೀರಾ, ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವು ಅದಕ್ಕಿಂತ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಾಗಿದೆ. 2ನೇ ಸಾಂಗು ನಿಮ್ಮ ಅಡ್ಲಲ್ಲಿದೆ, ಎಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಕ್ರಾಂತಿ ಅವರೇ. ಸೊ ಇದಿಷ್ಟು ಡೈಲಾಗ್ ರೈಟರ್ ಕ್ರಾಂತಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾನ್ಚಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.